ಈ ದೇಶದ ಪಾರ್ಕ್ಗಳಲ್ಲಿ ಜನ ಫುಲ್ಲು ಖಾಲಿ ಯಾಕಂದರೆ ಈ ಜನಗಳ ಜೀವನದಲ್ಲಿ ಖುಷಿನೇ ಕಮ್ಮಿ ಆಗ್ಬಿಟ್ಟಿದೆ. ಬೇರೆ ದೇಶದಲ್ಲೆಲ್ಲ ಒಬ್ಬೊಬ್ಬನು ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಥರ ಈ ದೇಶದಲ್ಲಿ ಆಗಲ್ಲ. ತುಂಬ ಕಷ್ಟ ಈ ದೇಶದಲ್ಲಿ. ಇಲ್ಲಿನ ಲೋಕಲ್ ಜನಗಳೇ ಓಡಾಡೋಕ್ಕೆ ತುಂಬಾ ಹೆದರ್ಕೋತಾರೆ. ಇನ್ನು ಫಾರಿನವ್ನು ಬಂದ್ಬಿಟ್ಟು ವಿಡಿಯೋ ಮಾಡೋದು ಅದು ತುಂಬ ಚಾಲೆಂಜಿಂಗು ಈ ದೇಶದಲ್ಲಂತೂ. ಮುಂಚೆ ಎಲ್ಲ ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾಯಿದ್ರು, ಹೆಣ್ಮಕ್ಳು ಹುಡುಗರು ಎಲ್ಲ ಕಾಲೇಜ್ಗೆ ಹೋಗ್ತಾಯಿದ್ರು. ಬೇರೆ ದೇಶ ಎಲ್ಲ ಹೆಂಗಿತ್ತು ಅದೇ ಥರ ಈ ದೇಶನೂ ಹಾಗೆ ಇತ್ತು. ಅಷ್ಟೇ ಚೆನ್ನಾಗಿ ಎಲ್ಲ ಜನಗಳು ಬಾಳ್ತಾಯಿದ್ರು. ಆದರೆ ಈಗ ಈ 1 ವರ್ಷದಿಂದ 6ನೇ ಕ್ಲಾಸಿಂದ ಮೇಲೆ ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋಂಗೆ ಇಲ್ಲ. ಇಲ್ಲಿನ ಹೆಣ್ಮಕ್ಳಿಗೆ ಸ್ವತಂತ್ರ ಅಂತೂ ಇಲ್ಲವೇ ಇಲ್ಲ. ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ತಾಯಿದ್ರು ಅಂತ ಕ್ಲಾಸ್ ಒಳಗಡೆನೆ ಸ್ಫೋಟಕ ವಸ್ತುನಿಟ್ಬಿಟ್ಟು ಸ್ಫೋಟ ಮಾಡಿಬಿಟ್ರು. 30ಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಅಲ್ಲೇ ತೀರ್ಕೊಂಡ್ರು. At least 30 people have been killed and more than 50 injured in Afghanistan. ನಾವೀಗ ಕಾಬೂಲ್ನ ಸಿಟಿ ಸೆಂಟ್ರಲ್ಲಿರೋವಂಥ ಪಾರ್ಕಲ್ಲಿದ್ದೀವಿ. ಸಿಟಿ ಸೆಂಟ್ರಲ್ಲಿರೋವಂಥ ಪಾರ್ಕು ಈ ಥರ ಸಂಜೆ ಟೈಮು ಪೀಕ್ ಟೈಮಲ್ಲಿ ಮಕ್ಕಳು ಮರಿ ಸಂಸಾರ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಈ ದೇಶದ ಪಾರ್ಕ್ಗಳಲ್ಲಿ ಜನ ಫುಲ್ಲು ಖಾಲಿ ಯಾಕಂದರೆ ಈ ಜನಗಳ ಜೀವನದಲ್ಲಿ ಖುಷಿನೇ ಕಮ್ಮಿ ಆಗ್ಬಿಟ್ಟಿದೆ. ಈ ದೇಶದ ಪೂರ್ತಿ ಹಲವಾರು ಜನರ ಹತ್ರ ಊಟ ಮಾಡೋಕ್ಕೆ ದುಡ್ಡಿರಲ್ಲ, ಇನ್ನು ಪಾರ್ಕಿಗೆ ಬಂದು ಎಂಜಾಯ್ ಮಾಡೋಕ್ಕೆ ದುಡ್ಡೆಲ್ಲಿ. ಅದಕ್ಕೆ ಇಡೀ ಪಾರ್ಕ್ ಎಲ್ಲ ಖಾಲಿ. ಇಡೀ ಪಾರ್ಕಲ್ಲಿ ದೇವ್ಗಳು ತುಂಬ್ಕೊಂಡಂಗೆ ಬರೀ ಇವರೇ ಓಡಾಡ್ತಾ ಇರ್ತಾರೆ ಕೈಯಲ್ಲಿ ಹಿಡ್ಕೊಂಡು. ಆದರೆ ಇವ್ರ ಕೈಲಿ ಇಲ್ಲ. ಬೇರೆ ದೇಶದಲ್ಲೆಲ್ಲ ಒಬ್ಬೊಬ್ಬನು ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಥರ ಈ ದೇಶದಲ್ಲಿ ಆಗಲ್ಲ. ತುಂಬ ಕಷ್ಟ ಈ ದೇಶದಲ್ಲಿ. ಇಲ್ಲಿನ ಲೋಕಲ್ ಜನಗಳೇ ಓಡಾಡೋಕ್ಕೆ ತುಂಬಾ ಹೆದರ್ಕೋತಾರೆ. ಇನ್ನು ಫಾರಿನವ್ನು ಬಂದ್ಬಿಟ್ಟು ವಿಡಿಯೋ ಮಾಡೋದು ಅದು ತುಂಬ ಚಾಲೆಂಜಿಂಗು ಈ ದೇಶದಲ್ಲಂತೂ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಕಷ್ಟ ಬೀಳ್ತಾ ಇದ್ದಾರೆ ಇಲ್ಲಿನ ಜನಗಳು, ಈ ದೇಶದ ಜನಗಳು. ಗೊತ್ತಿಲ್ಲ ಇದು ಯಾವಾಗ ಸರೋಗುತ್ತೆ ಅಂತ. ಆದಷ್ಟು ಬೇಗ ಸರೋಗಲಿ.